ಬಂದದ್ದು ಬಾ ಸ್ಕ್ಯಾನ್ ಬೆಲ್ಟು ಕಾಣಿಸ್ತಾ ಇದೆ ಅಷ್ಟೇ ಬರೋದಾ ಅಷ್ಟೇ ಅದು ಇದು ಕುಸು ಅಂತಾನೆ ಕುಸು ಅನ್ನೇ ಸೂಡು ಫೋಲ್ಡ್ ಮಾಡಿ ಸ್ವಲ್ಪ ಓಕೆಲ್ಲ ಕಾಣಿಸ್ತಾ ಇದೆ ಇವಾಗ ನೀರಾ ಇದು ಕೇಸಿಂಗ್ ಕೇಸಿಂಗಾ ಹಾಂ ಕೇಸಿಂಗ್ ಹೋಗಿಲ್ಲ ಈಗಿದಂತ ಇದು ನಾರ್ಮಲ್ ಕೊಟ್ಟಂದ್ರೆ ಇನ್ನು ಕೇಸಿಂಗೇನಾ 180 ಅಡಿನಾ? ಹ್ಞೂ 160 180 ಅಡಿ 160 160 ಎಷ್ಟು ಇದೆ ಕೇಸಿಂಗ್ 180 60 160 ಇದು ಕೇಸಿಂಗಾ ಕೇಸಿಂಗ್ ಎಂಡು ಇದಿದೆಯಲ್ಲ ಹ್ಮ್. ಅದು ಕೇಸಿಂಗ್ ಎಂಡು ಅದಾದ್ಮೇಲೆ ಬಂಡೆ ಬಂಡೆನ ಅಲ್ಲೂರ್ಗೂ ಕೇಳೋ ಬಂಡೆ ಇದೆಯಾ ಹಾಂ ಅಲ್ಲಿವರೆಗೂ ಹಾಕಿದ್ದಾರೆ ಬಂಡೆ ಕರೆಕ್ಟ್ಗೆ ಎಷ್ಟು ಸರ್ ಅದು ಟೈಪ್ ಮಾಡ್ಕೊಳ್ಳಿ ಸರ್ ಅದು ನಾನು ಹೇಳ್ದಂಗೆಲ್ಲ ಟೈಪ್ ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ ಬರ್ಕೋ ಒಂದು ನಿಮಿಷ 160 ರಾಸ್ಕೊ ರಾಸ್ಕೊ 160 ಏನು ಕೇಸಿಂಗ್ ಕೇಸಿಂಗ್ 160ನಾ 200 ಡ್ರೈ ಸೋರ್ಸ್ ಕೇಸಿಂಗ್ 160 200 ಡ್ರೈ ಡ್ರೈ ಸೋರ್ಸ್ ಸೋರ್ಸ್ ಡ್ರೈ ಸೋರ್ಸ್ ಡ್ರೈ ಸೋರ್ಸ್ ಒಂದು 200 200 ಲೈಟಾಗಿ ಬರ್ತಾ ಇದೆ ನೀರಲ್ಲಿ ಒಂದು ಡ್ರಾಪ್ ಎಲ್ಲೋ ಎಲ್ಲೇನು ಹಾಂ ಇದು ಇಲ್ಲ ಈ ಸೋರ್ಸಿಂದ ಇದಾ ಅಲ್ಲಿಂದ ಡ್ರಾಪ್ ಬರ್ತಾ ಇದೆ 200 ಕ್ಯಾಮ್ರಾ ಡ್ರೈ ಸೋರ್ಸ್ ಬಂದು 200 ಅದು ಎಂಟ್ರಿ ಚೆಯ್ ಹ್ಞೂ ಎಂಟ್ರಿ ಚೆಯ್ ಕೇಸಿಂಗ್ ಡ್ರೈ ಸೋರ್ಸ್ TR ಬೈ ಇನ್ನೂರು ಅದು ಗೊತ್ತಾಗೋದಿಲ್ಲ ಧೂಳಕ್ಕೆಲ್ಲ ಆಗ್ತದೆ ಎಂಟ್ರಿ ಡ್ರೈಗೆ ಕೊಂಚ ಇದೆಷ್ಟು ಅಣ್ಣ ಇದೆಷ್ಟು ಬರ್ಕೊಬೇಕು ಅದನ್ನು ಮುಂಚೆ ಮಾಡ್ಕೊಳ್ಳಿ ಡ್ರೈ ಸೋರ್ಸು ಎಷ್ಟು ಹಾಂ ಏನು ಮಾಡ್ತಾರೆ DR 230 230 ಇಡಿ ಇದೆಲ್ಲ 230 ಅಲ್ಲ ಅದು ಬರ್ತಾ ಇದೆ ಕುತ್ಕೊಂಡಿದ್ದೀರಾ ನಮ್ಮೂರು ಕೆರೆ ನೀರು ಬೇರೆ ಎಲ್ಲ ನೀರು ಸಿಗ್ತಾ ಇರಲಿಲ್ಲ ಇಲ್ಲ ಅದನ್ನ ಕಾಣಿಸಿದಾಗ ಸ್ವಲ್ಪ ಅಲ್ಲ ಏನೇ ಆಗಲಿ ಅಷ್ಟು ಮೇಲೆ ನಿಂತು ನೀರು ಜಿನುಕ್ತಾ ಇರೋದು ಕೂಡ ಇರಲಿಲ್ಲ ಮೊದಲು ಎಲ್ಲಿದೆ ವಕೀಲ ಆಯಾಮ ಸೋಲ್ಗುಂಟೆ ಹೊಂಸಂದ್ರ ರೋಡಲ್ಲಿ ಆ ಕಡೆ ಹಾಂ ಅದೇ ಕೆ ಸಿ ಬಿ ನೀರು ಬಿಟ್ಟಿದ್ದಾರೆ ಫಿಲ್ಟರ್ ಮಾಡಿ ನೋಡಿ ಎಲ್ಲ ನೀರು ಹೋಗ್ತಾ ಇದೆ ಅದೇ ಸಾಕಾಗಿತ್ತು ಆ್ಯಕ್ಚುಲಿ ಮನೆಗೆ ಅದು ಗ್ಯಾಪ ಹೌದು ಹೌದಾ ಎಷ್ಟು ಅಲ್ಲೇ ವಾಟರ್ ಲೆವೆಲ್ ಇದೆ ಅಲ್ಲೇ ಗ್ಯಾಪ್ ಕೆಳಗಡೆ ವಾಟರ್ ಇಲ್ಲ ಇದೆಷ್ಟಿದೆ ಇದು ನಂಬರ್ಸ್ ಇದ್ರ ಮೇಲೆ ಟಚಿಂಗ್ ಡ್ರೈ ಸೋರ್ಸ್ ಏನೇ 359 ಸೋರ್ಸ್ ಇದೆ ಪ್ಲಸ್ ವಾಟರ್ ಲೆವೆಲ್ ಹಾಕೊಳ್ಳಿ
ರೈಸ್ ಸೋರ್ಸು ಪ್ಲಸ್ ವಾಟರ್. ಇನ್ನೂ ಅಲ್ಲಿ ಬಂದು ಎಣ್ಣೆ ನಿಂತ ನೋಡು ನೀರೆಲ್ಲ ಹೋಗುತ್ತೆ. ಎಲ್ಲ ನೀರ ಬಂದಿರೋದು. ಎಷ್ಟಣ್ಣ ಅದು? 350. 350. ಇದೆಲ್ಲ ನೀರನಾ? ಎಲ್ಲ ಬಂಡೆ ಎಲ್ಲ ಇದಾ? ಜನಪದ ಏನದು ಆಗಿದೆ. ಅದೇ ಕಲ್ಲು ಬರ್ತದೆ. ಗ್ಯಾಪ್ ಗ್ಯಾಪ್ ಏನಾದರೂ ಇದೆಯಾ? 360 ಗ್ಯಾಪ್. ಇಲ್ಲ, ಶುಂಠಿ ಏನಾದ್ರು ಇದೆಯಾ? ಗ್ಯಾಪ್ ಅಂತ ಡ್ರೈ ಗ್ಯಾಪ್. ನೋಡೋಣ ಬಾಟಲ್ ಹೋದಾಗ ಅದೇ ಕೆಳಗೆ ఏ గ్యాప్ అని రాసుకో. ಅದೇ ಗ್ಯಾಪೇ ಸೋರ್ಸು ಅಂತ రెండు రైస్ సోర్స్ కలర్ గ్యాప్ ಕಲರ್ ಬೀಳೋದಮ್ಮ ಅದು ಗ್ಯಾಪ್ ಅಂತ ಕಲರ್ ಬೀಳ್ತಾರೆ కళ్ళల్లో పోతారు గ్యాప్ అవే ఊరికే తగులుకొని ఉన్నాయి. ఇప్పుడు ఇది కెమెరా టచ్ అయ్యాయి కదా అవంతా ఉదిరిపోతాయి. ಇದೆಲ್ಲ ನೀರೇ ಅದೆಲ್ಲ ಕೃಷ್ಣ ಅಂದ್ರೆ 360 ಫೀಟ್ರೆ ಸಾಕಾದ್ರೆ ಮೋಟ್ರ 1000 ಗಂಟೆ ಬಿಡುವಾಗ ಅಲ್ಲೇ ನೀರಿರೋದು ಸ್ವಲ್ಪ ಹೊತ್ತು ಬಂದ್ಬಿಟ್ಟು ಆಫ್ ಆಗ್ಬಿಡೋದು. 5 ನಿಮಿಷ ಬಂದು ಕೆಳಗೆ ಅಂತೆ ನೀರು ಲೆವೆಲ್ ಎಳೆಯೋದು ಸೊಪ್ಪು 360 ಸಿಕ್ಕಿದ್ರೆ ಬಿಡಿಸ್ಬಿಡ್ತಾ ಇತ್ತು. ಹಂಗಾಗಲ್ಲ. ಬರಲ್ಲ ಎಷ್ಟು ದಿನ ಬರ್ತದೆ ಅಲ್ಲೇನಾದ್ರು ನೀರು ಜಿಗಿತಾ ಇದ್ರೆ ನಿಮ್ಗೆ ಕೆಳಗಡೆ ಸ್ಟಾಕ್ ಆಗ್ಬೇಕಲ್ಲ ನೀರು. ನೀರು ಬರ್ತದೆ. ಗ್ಯಾಪ್ ಏನಪ್ಪ ಅವ್ನು ಒಪ್ಕೊಳ್ಳೇ ಇಲ್ಲ. ಗ್ಯಾಪ್ ಅಲ್ಲೇ ಇಲ್ಲ ಅಂತಾನೆ. ಇನ್ನೇನು ಅವ್ನು ಒಪ್ಕೊಂತಾನೆ ಇಲ್ಲ. ಅವ್ರಿಗೆ ನೀರು ಬರ್ದಿದ್ರೆ ಖುಷಿ ಬೇಕಂದ್ರೆ 1700 2000 ಓಡಿಸ್ತಾರೆ. ನೀರು ಬಂದ್ಮೇಲೆ ವರ್ಷ ಕಳ್ತಾರೆ. ನಮ್ದು ಓಡಿಸಿ ಇನ್ನೂ ರೆಡಿ ಅಂತಂದ್ರೆ ಓಡಿಸಿಲ್ಲ. 1700 ರೆಡಿ ಹಾಕಿದ್ದಾರೆ. ಬರಕ್ಕೆ ಮುಂಚೆ 1700 ರೆಡಿ ಹಾಕಿ ಬಂದಿರೋದು ಒಂದು 4 ನೀರು ಅಂತೆ. ಯಾವ ಊರ ಹತ್ರ ನಮ್ದು ಓಡ್ದಪ್ಪ 1000 ಮೇಲೆ ಇನ್ನೂ ಒಂದು ಸೋರ್ಸ್ ಇದೆ ನಮಗೆ ಜಿಯಾಲಜಿ ಕೇಳಿದ್ದಾರೆ ಅಂತಂದ್ರೆ ಕೇಳಿಲ್ಲ ಅವರು. ಮೋಟರ್ ಇಳಿಸ್ಬಿಡೋದು. ಬಂದಿದೆ ನಾಳೆ ಬಂದು ಎಲ್ಲ ನೀರು ಎಲ್ಲ ನೀರೇ ಮೋಸ್ಕೊಂಡ್ಬಿಡೋದಾ? ಹೂಣ ವಸ್ತು ನೀವು ನಾವು ತೋಟದಲ್ಲಿ ನಿಮ್ಗೆ ಜಾಸ್ತಿ ಮನೆ ಬೇಕು ಸರ್ ಅದು ನಮಗೆ ಇದು ಮನೆ ದಿನಕ್ಕೆ ಒಂದು ಟ್ಯಾಂಕರ್ ಸಾಕು ನಮಗೆ. ನಮ್ಮದು ಏನು 11 ಟ್ಯಾಂಕ್ ಯೂಸ್ ಮಾಡ್ತಾರೆ ತಿಂಗಳಿಗೆ 15 ಟ್ಯಾಂಕರ್ 15 ನೀರು ಬಿಟ್ಟಿದ್ದು ಊರು ನೀರು ಸಾಕಾಗ್ತೀಗ. ನಮ್ಮನೆಗೆ ನಾವು ಒಂದು ಮನೆಗೆ 3 ನೀರು ಹಾಕ್ತಾರೆ. ನಾವು ಬೇರೆ ಯಾವುದು ನಮ್ಮ ಊರಿಂದ ಇಲ್ಲ ಊರಿನ ಸಾಕಾಗುತ್ತೆ. ತುಂಬ ಬರುತ್ತೆ ಇದು ಚೆನ್ನಾಗಿ ತುಂಬ ಬಿಡ್ತಾನೆ. 6 ಜನ ಇದ್ದೀವಿ. 6 ಜನಕ್ಕೆ ಆರಾಮಾಗಿ ಸಾಕಾಗುತ್ತೆ. ನಮ್ದು ಅದು ಬಿಟ್ಟು 2 ದಿನಕ್ಕೆ ಒಂದು ಟ್ಯಾಂಕ್ ಕೆಲವರು ತುಂಬ ಅನರ್ಸಿತ ಯೂಸ್ ಮಾಡ್ತಾರೆ. ಯೂಸ್ ಮಾಡ್ತಾರೆ. ಅವ್ರು ಯೂಸ್ ಮಾಡಲ್ಲ. ಹೆಂಗೆ ಕಂಡಿಡೋದು ಗೊತ್ತಿಲ್ಲ. ಒಂದು ಮೀಟ್ರಿಗೆ ಹಾಕಿದ್ರೆ ನಾವು ಆ ಟೈಮಲ್ಲಿ ಒಬ್ಬೊಬ್ರು ಎಂಥ ಸೈಕೋಗಳಿರ್ತಾರೆ ಅಂತಂದ್ರೆ ನಮ್ಮ ಅಕ್ಕಂದೊಂದು ಹೆಬ್ಬಾಳದಲ್ಲಿ ಮನೆ ಬಾಡಿಗೆ ಕೊಟ್ಟಿದ್ದೀವಿ. 500 ರೂಪಾಯಿ ವಾಟರ್ ಬಿಲ್ ಕೊಡ್ತಾ ಇದೀವಲ್ಲ ಅಂತ ಸುಮ್ಮನೆ ತಿಳಿಸ್ಬಿಟ್ಟಿರೋದು ಕೆಲಸ. ನೋಡ್ದಾ? ಒಂದು ದಿವಸ ಈ ಒಂದು ಫ್ಲೋರಲ್ಲೇ ಹೊರಗಡೆ ಆನ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾನೆ. 2 ಟ್ಯಾಂಕ್ ನೀರು ಯಾರು ಕಟ್ಕೊಂಡಲ್ಲ. ಮರ್ತೋಗೋರು ಬೇರೆ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗ್ತಾರಲ್ಲ ಅವ್ರಿಗೇನೆ ಹೇಳ್ತೀರಾ ನೀರು ಬಿಲ್ ಕೊಡ್ತಾ ಇದ್ದೀವಿ ಅಂತ. ಏನೋ ಬರ್ಕೊಬೇಕಾ? లేదు ఇంకా ఇంక 750 వరకు ఏం వచ్చేలే 750 తిరిగి నెక్స్ట్ లెవెల్ వచ్చేది స్టార్ట్ అయ్యేది. ಈ ಕಡೆ ಆ ಕಡೆ 2 ಸಾಕು. ಹೋಗುತ್ತೆ 1600 ಅಣ್ಣ ಈ ಕಡೆ 2 ಸೋರ್ಸ್ಗಳಿದ್ರೆ ಫುಲ್ಲಾಗಿ ಓಪನ್ ಆಗಿರುತ್ತೆ. ಹಾಂ ಯಾರಾದರೂ ಒಂದು ಕಡೆ ಕನ್ಸಿಡರ್ ಓಪನ್ ಆಗುತ್ತೆ. ಓಪನ್ ಆಗಿದ್ರೇನೆ ಅದನ್ನು ಸೋರ್ಸ್ ಅಂತ ಗೊತ್ತಾಗ್ಬಿಡುತ್ತೆ. ಓಪನ್ ಅಲ್ಲಿ ಗ್ಯಾಪ್ ಸಿಕ್ಕಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅಲ್ಲೇನೋ ಒಂಥರ ಕಟ್ಟಾದಂಗೆ ಕಾಣಿಸುತ್ತೆ ರೋಡ್. ಎಷ್ಟು ಓಡಿದೆ ಅಣ್ಣ ಈಗ? 750 750 750 ಎಷ್ಟಿರೋದು? 1080 1080. 80
ನಮ್ಗೆ ಸಿಕ್ಕಿದೆ ಹೋಗ್ಯ ಒಂದು ನಿಮಿಷ 981 ಎಷ್ಟಾಯ್ತು? 2 ವಾರ ಆಯ್ತಾ? ಕೇಸಿಂಗ್ ನಮ್ಗೆ 160 ಇನ್ನೂ ಕೊಡ್ಬೇಕು 1 ಲಕ್ಷ. ಫೋನ್ ಹಾಕ್ತಾನು ಆರುಮುಗಮ್ಮ ಅರಳ್ ಮ್ಯಾನೇಜರ್. ನಾವು ನಿಮ್ಮಷ್ಟೇ ಆಗುತ್ತೆ ಅಂತ ಟಾರ್ಗೆಟ್ ಮಾಡ್ಕೊಂಡಿದ್ದು, ಅಷ್ಟೇ ದುಡ್ಡಿತ್ತು 1 ಲಕ್ಷ. ಅಲ್ಲ ನೀವು ಇವಾಗ ಆಗಿತ್ತು ಆಫೀಸರ್ ಹೋಯ್ತು, ನಾಳೆ ಅಂತದ್ದು ಗೊತ್ತಾಗಿಲ್ಲ, ಎಲ್ಲರೂ ಕಂಪ್ಯೂಟರ್ ಮೇಲೆಲ್ಲ ಈಗ ಸಾಯಂಕಾಲ ಇಲ್ಲಿಂದ ಗಾಡಿ ಹೋಗಿದ್ರೆ ಅಷ್ಟೇ. ತೀರಪ್ಪ ಅಂತ ಹೇಳಿದ್ದು. ಇಲ್ಲಿಂದ ಗಾಡಿ ಹೋಗ್ಬಿಟ್ಟು ಇಷ್ಟೊತ್ತಲ್ಲ ಮತ್ತೆ ಗಾಡಿ ಕರ್ಸಕ್ ಆಗ್ತದೆ. ಆಲ್ರೆಡಿ ಕಾಂಪೌಂಡ್ ಸ್ಟಾರ್ಟ್ ಮಾಡಿ ಆಗ್ಬಿಟ್ಟಲ್ಲ ಏನಣ್ಣ ಬರ್ತದ ಐಟಿ ಪಾರ್ಕ್ ಕೆಲವರು ಐಟಿ ಪಾರ್ಕ್ ಅಂತಾರೆ, ಕೆಲವರು ಅಪಾರ್ಟ್ಮೆಂಟ್ಸ್ ಅಂತಾರೆ, ಎರಡೂ ಆಫರ್ಸ್ ಬರುತ್ತೆ ಅಂತಾರೆ. ಯಾವುದು ಕನ್ಫರ್ಮ್ ಇಲ್ಲ ಇನ್ನು. 30 ಎಕರೆ ಇದೆ. ಈ ಕಡೆ ಐಟಿ ಪಾರ್ಕ್ ಬರುತ್ತೆ, ಆ ಕಡೆ ಅಪಾರ್ಟ್ಮೆಂಟ್ಸ್ ಬರುತ್ತೆ ಅಂತಾರೆ. ಐಟಿ ಪಾರ್ಕ್ ಬಂದ್ರೆ ನಮ್ಗೆ ಒಳ್ಳೇದೇ, ಸ್ವಲ್ಪ ಬಾಡಿಗೆಗಳು PGಗಳು ಎಲ್ಲ ಬರುತ್ತೆ. ಐ ಥಿಂಕ್ ಅದೇ ಅಣ್ಣ, ಈಗ ಪ್ರೆಸ್ಟೇಜ್ ಎಲ್ಲ ಮಾಡ್ತಾವನಲ್ಲ ಸೇಮ್ ಆ ಥರ ಏನಾದರೂ ಇಲ್ಲಿ ಅವ್ನು ಮಾಡಿಬಿಟ್ರೆ ಫ್ರಂಟಲ್ಲೆಲ್ಲ ಕಂಪ್ನಿಯಲ್ಲಿ ಕೊಟ್ಬಿಟ್ಟು ಬ್ಯಾಕ್ ಸೈಡ್ ಎಲ್ಲನೂ ಅಪಾರ್ಟ್ಮೆಂಟ್ಗಳು ಕೊಡ್ತಾರೆ. ಏನೋ ಜೈಲ್ ಕೊಟ್ಟಿದ್ದಾನೆ. ಜೇಡಿ ಲೆಕ್ಕನಲ್ವಾ? ಜೇಡಿ ಲೆಕ್ಕ ಇವ್ರು ಅಂತ ಜಡಿ ಲೆಕ್ಕ ಇಚ್ಚಿದೆ ಅಂದ್ರೆ ಎಲ್ಲ ಜೇಡಿ ಲೆಕ್ಕನ ಕೊಡೋದು. 7 ನೋಟ ಇದೆ. ಹೆಲ್ಪ ಯಾವಡೋ ಹೊರಗಡೆ ಗ್ಯಾಪ್ ಒಂದೇ ನೆಕ್ಸ್ಟ್ ಆಗದೆ. ನೆಕ್ಸ್ಟ್ ಅದೇ 980 ಅಲ್ಲಿಂದನೇ ತಾನೇ ನೀವು ಹಾಂ 960 ಅಣ್ಣ. ಗಾಲು ಗಾಲು ಇದು ಬಾಕೊಂಬಿಡ್ಸಿ. ಇದು ಎಲ್ಲ ಬಂಡೆನಲ್ಲ. ಫಾರ್ಮೇಷನ್ ಚೇಂಜ್ ಆಗುತ್ತೆ. ಫಾರ್ಮೇಷನ್ ಚೇಂಜ್ ಆಗುತ್ತೆ ಬಂಡಲ್. ಸ್ಟೋನ್ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಅಂದ್ರೆ ಒಂದು ದೀಪನ ಒಂದು ಎಲ್ಲ ಮೇಲೆ ತೋರಿಸೋದು. ಅಣ್ಣ ನಿಮ್ಮದು ಮೇಲಿನ ಸೋರ್ಸ್ ಎಲ್ಲ ಮೇಲೆ 630 ಲಾಸ್ಟ್ 630 ಲಕ್ಷ. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ತಿರ್ಕೊಂಡು ಹೋಗುತ್ತೆ. ಹೌದಾ? ಅದು ರೋಟೇಟರ್ ವೇಟ್ಲೆಸ್ ಆಗುತ್ತೆ ನೀರು ಒಳಗಡೆ. ಈ ಥರ ಆಗುತ್ತೆ. ಮನೆ ನೀಡಿದಲ್ಲ 350 కుండా ಓಕೆ ಚಿಕ್ಕಿ ಮಾತ್ರ ಐತೆ. కిందికి వస్తాండే నీళ్ళు చూడు, కిందికి వస్తాండే నీళ్ళు. ಕೆಳಗಿಂದ ఈడ ఈడ ತಗೊಳ್ಳಲ್ಲ? ఈడ ఏడ ఉంది చూడు, ఈడ ఏడ ఉంది గ్యాప్, ఈడ ఏడ స్టార్ట్ ఇదేనా? ಇದೇನಾ? ಇದಲ್ಲ ಇದೇ ಕೆಳಗಡೆ ಸ್ವಲ್ಪ ಮೂಲಕ್ಕೆ ಹೊಡಿತಾ ಇದೆ. ಕೆಳಗಡೆ ನೆಲ್ಲಿ ಕೊಟ್ಟೆ ಸುದ್ದಿ ಆಗ ಇದು ಎಷ್ಟಾಯ್ತು? ಇದೆ.
ಇದೇನಾ ಸೋರ್ಸ್ ಇದೆ. ಇದೇನು ಸೋರ್ಸ್ ಬರ್ತಾ ಇರೋದಾ ಹೌದು ಸರ್. ಇಲ್ಲಿ ನೋಡಿ ಅವ್ರಿಗೆ ಹಿಂಗೆ ಅದೇ ಗ್ಯಾಪು ಆ ಕಡೆ ಈ ಕಡೆ ಕೊರದು ಜಾಸ್ತಿ ಅಗಲ ಕಾಣಿಸ್ತಾ ಇದೆ. ಅದು ಸೋರ್ಸ್ ಅದು ಅದು ಬರಲ್ಲ ನೀರೊಳಗಡೆ ಗೊತ್ತಾಗಲ್ಲ ಅಷ್ಟು. ನೀರೊಳಗಡೆ ನೀರು ಬರೋದು ಗೊತ್ತಾಗುತ್ತೆ. ಖಾಲಿ ಗ್ಯಾಪ್ ಇದ್ದ ತುಂಬದ నీళ్ళ ఉండే ಮೂಡನ್ನು ಇಲ್ಲ ಏನು ಕಾಣಿಸ್ತಾ ಇಲ್ಲ. ಕೆಳಗಡೆ ಶೀಟ್ ಇದೆ ಸ್ವಲ್ಪ ವಿಲೇಜ್ ಸೆಟ್ಲ್ ಆಗಬೇಕಲ್ಲ ಅದು. ವಿಲೇಜ್ ಇರೋದಿಲ್ಲ ಕೆಳಗಡೆ. 3 ದಿವಸ ಆಯಿತು. ನೀರು ದಾಟಿ ಬಂದಿರಲ್ಲ 3 ದಿವಸ ಆಯಿತು. ನೀರು ಹೊಡಿತದೆ ತೇಟೆ. ಆಮೇಲೆ ಕೆಳಗಡೆ ಯಾವ್ದು ಸೋರ್ಸ್ ಇಲ್ಲ. ಸೋರ್ಸ್ ಇದ್ರೆ ಕ್ಲಿಯರ್ ಇರುತ್ತೆ. ಸೋರ್ಸ್ ಇದ್ರೆ ಕ್ಲಿಯರ್ ಇರುತ್ತೆ. 960 ಮೇಲೆ ಯಾಕೆ ಕ್ಲಿಯರ್ ಇದೆ ಅಂತಂದ್ರೆ ಕೆಳಗಡೆ ಸೋರ್ಸ್ ಇದೆ. ನೀರೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಅದು ಸೋರ್ಸ್ ಇಲ್ವಲ್ಲ ಸ್ಟಾಕ್ ನೀರು ಆಗೋದು ಕ್ಲಿಯರ್ ಆಗಲ್ಲ. ಹರಿತಿದ್ರೆ ಕ್ಲಿಯರ್ ಬರುತ್ತೆ. ನೀವು ಓಡಿಸಿದ್ರೆ ಕ್ಲಿಯರ್ ಆಗ್ತದೆ. ಓಡಿಸಿದ್ರೆ ನೀರು ಓಡಿಸಿದ್ರೆ ಕ್ಲಿಯರ್. 1080 పూల బాటమ్ మురిగి ఇస్తాండి బాటంలో పోయి కూర్చొని ಎಷ್ಟು ಜನ ಈಗ ಅದು ಹತ್ತಳೆ ಶಿಲ್ಪ್ ಕುತ್ಕೊಂಡ್ಬಿಡೋದು. ಶಿಲ್ಪ್ ಕುತ್ಕೊಂಡಿದೆ. ರಾತ್ರಿ